ಸಾಯಿ ಲೇಔಟ್ ಇಂದ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸಾಯಿ ಲೇಔಟ್ ಅಲ್ಲಂತೂ ಪ್ರತಿ ಸಾರಿ ಮಳೆ ಆದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳು ಓಡೋಡ್ ಬರೋದು, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು, ಒಂದ್ 4 ಮೋಟರ್ ಆನ್ ಮಾಡಿಸಿ ಎಲ್ಲಾ ನೀರು ತೆರವು ಮಾಡೋದು, ಹೋಗ್ಬಿಡೋದು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಅಲ್ಲಿ ಅಸಲಿಗೆ ಏನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೋಬೇಕು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಇದು ಸಾಯಿ ಲೇಔಟ್ ಪರ್ಟಿಕ್ಯುಲರ್ಲಿ. ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ. ಬಿಬಿಎಂಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಅಂತ ಕೋಟಿ ಕೋಟಿ ದುಡ್ಡಿಡ್ತಾರೆ ಬಜೆಟ್ ಅಲ್ಲಿ. ಶ್ರೀಪಾದ್, ಬಿಬಿಎಂಪಿ ಕಳೆದ 10-20 ವರ್ಷಗಳಿಂದ ಅತಿ ಸೂಕ್ಷ್ಮ ಪ್ರದೇಶಗಳು, ತಗ್ಗು ಪ್ರದೇಶಗಳು ಅಂತ ಹೇಳಿ ಪಟ್ಟಿಯನ್ನೇನೋ ಮಾಡ್ತಾ ಇದೆ. ಆದ್ರೆ ಆ ಪಟ್ಟಿಯಿಂದ ಒಂದೇ ಒಂದು ಪ್ರದೇಶವನ್ನ ಕೂಡ ಅದು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿ ಸತಿ 150, 180 ಅಂತ ಪಟ್ಟಿಯನ್ನ ಕೊಡುತ್ತೆ. ಆದ್ರೆ ಆ ನಂಬರ್ ಇದೆಲ್ಲ ಅದು ಸೇಮ್, ಪ್ರಾಬ್ಲಿ ಸಿಸ್ಟಮ್ ಅಲ್ಲಿ ಡೇಟಾ ಸೆಲೆಕ್ಟ್ ಆಗಿರುತ್ತೆ. ಅದನ್ನೇ ಪ್ರತಿ ಸತಿ ಕೂಡ ಮಾಧ್ಯಮದವರಿಗೆ ಬಿಡುಗಡೆಯನ್ನ ಮಾಡ್ತಾರೆ ಕಾಣುತ್ತೆ. ಅದರಿಂದ 10 ಕಮ್ಮಿ ಆಯ್ತು, 20 ಕಮ್ಮಿ ಆಯ್ತು ಅಂತ ಹೇಳಿರುವಂತಹ ಉದಾಹರಣೆಗಳೇ ಇಲ್ಲ. ಇನ್ನು ತಗ್ಗು ಪ್ರದೇಶ, ಅದರಲ್ಲೂ ಪ್ರಮುಖವಾಗಿ ಮಳೆಹಾನಿ ಪ್ರದೇಶದ ಪಟ್ಟಿಯಲ್ಲಿ ಸಾಯಿ ಲೇಔಟ್ ಪ್ರತಿ ವರ್ಷ ಕೂಡ ಇರುತ್ತೆ. ಈ ಬಾರಿ ಕೂಡ ಬಂದಂತಹ ಪ್ರೀ ಮಾನ್ಸೂನ್ ಶವರ್ಗೆ ಸಾಯಿ ಲೇಔಟ್ ಜಲಾವೃತ ಆಗಿದೆ. ಸೊ ಈಗಲೂ ಕೂಡ ವಾಟರ್ ಲ್ಯಾಗಿಂಗ್ ಇರುವಂತದ್ದು. ಅಂದ್ರೆ ಈಗಾಗಲೇ 150ಕ್ಕೂ ಹೆಚ್ಚು ಜನರನ್ನ ಸಾಯಿ ಲೇಔಟ್ನ ಬಡಾವಣೆಯ ನೆಲಮಹಡಿಯಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡಲಾಗಿದೆ. ಆದ್ರೆ ಮತ್ತೊಂದಿಷ್ಟು ಜನ ಒಳಭಾಗದಲ್ಲಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎನ್ಡಿಆರ್ಎಫ್ ಟೀಮ್ನಿಂದ ಬೋಟ್ಗಳನ್ನ ತರಿಸೋ ಮೂಲಕ ಅವರ ಕಾರ್ಯಾಚರಣೆಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಸರಿಸುಮಾರು 200ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಮಾಡಿದ್ರು. ಅದರಲ್ಲಿ ತುಂಬಾ ಪೇಷಂಟ್ಸ್ ಇದ್ರು, ಅವರನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಸಾಕು ಪ್ರಾಣಿಗಳನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಜೊತೆಗೆ ಮೈಕ್ಗಳ ಮೂಲಕ ಅನೌನ್ಸ್ಮೆಂಟ್ ಅನ್ನ ಮಾಡಿ ಯಾವುದೇ ರೀತಿಯಾಗಿ ಭಯಪಡುವಂತಹ ಅಗತ್ಯ ಇಲ್ಲ, ನೀವು ಇರುವ ಕಡೆಗಳಿಗೆ ನಾವು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅವರನ್ನ ನಿರಂತರವಾಗಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಜಲಾವೃತ ಆಗಿರುವಂತಹ ರಸ್ತೆಯಿಂದ ಜನ ಏನಾದ್ರೂ ಆ ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಟ್ರ್ಯಾಕ್ಟರ್ಗಳನ್ನ, ಜೆಸಿಬಿಗಳನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಟ್ರಿಪ್ಗಳಲ್ಲಿ ಜೆಸಿಬಿಗಳಲ್ಲಿ ನಿಂತ್ಕೊಂಡು ಕೆಲವರನ್ನ ರಕ್ಷಣೆ ಮಾಡಿದ್ರು. ಟ್ರ್ಯಾಕ್ಟರ್ಗಳಲ್ಲಿ ಒಂದಿಷ್ಟು ಜನರನ್ನ ಹತ್ತಿಸ್ಕೊಂಡು ಅವರೇನಾದ್ರೂ ಬೇರೆ ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ದಡದಲ್ಲಿ ಹೋಗುವಂತದನ್ನ ಕೂಡ ನೋಡಬಹುದಾಗಿದೆ. ಇನ್ನೂ ಕೂಡ ಈ ಒಂದು ರಸ್ತೆಯಲ್ಲಿ ನೀರಿರುವಂತದ್ದು. ಟೂ ವೀಲರ್ ಅವರು ಹೇಗೆ ಹೋಗ್ತಿದ್ದಾರೆ ನೀವು ನೋಡಬಹುದು. ಸ್ವಲ್ಪ ಮಟ್ಟಿಗೆ ನೀರಿನ ಮಟ್ಟ ಕಮ್ಮಿ ಆದ್ರೂ ಕೂಡ ಅದೇ ರೀತಿಯಾಗಿದೆ. ಯಾಕಂದ್ರೆ ಹೋಗ್ಲಿಕ್ಕೆ ಇಲ್ಲೂ ಕೂಡ ಜಾಗ ಇಲ್ಲ. ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಸೇರುವಂತಹ ಓಕೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಆಗುತ್ತೆ. ದೀಪ್ತಿ, ತಾವು ಗಮನಿಸ್ತಾ ಇದ್ರಿ ಸಾಯಿ ಲೇಔಟ್ ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೊಂದು ಸಹಾಯವಾಣಿ ಅಂತ ಇವರು ಓಪನ್ ಮಾಡ್ತಾರೆ ಬಿಬಿಎಂಪಿ ಅವರು. ಅದರಲ್ಲಿ ನೀವು ಒಂದೇ ಒಂದು ನಂಬರ್ ಅನ್ನು ಟ್ರೈ ಮಾಡಿದ್ರು ಕೂಡ ಯಾವುದೇ ನಂಬರ್ ರೀಚ್ ಆಗೋದಿಲ್ಲ. ಈ ರೀತಿ ಸಹಾಯವಾಣಿ ಯಾವ ಪುರುಷಾರ್ಥಕ್ಕೆ? ಬಿಬಿಎಂಪಿ ಅವರು ನೈತಿಕತೆ ಇದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಇಡೀ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಒಂದೇ ಒಂದು ಮಳೆ, ಒಂದು ಅರ್ಧ ಗಂಟೆ ನೋಡಿ ಎಲ್ಲಾ ಬೋಟ್ಗಳು ಹೆಂಗೆ ಆಚೆ ಬಂದಿವೆ. ಇವನು ಎಲ್ಲಿಟ್ಟಿದ್ರೋ ಏನ್ ಕಥೆನೋ. ಬಿಬಿಎಂಪಿ ಅವರಿಗೆ ನಾಚಿಕೆ ಆಗ್ಬೇಕು. ಪ್ರತಿ ವರ್ಷ ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಆ ಬಿಬಿಎಂಪಿಯ ಬಜೆಟ್ ನಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಇದಕ್ಕೆ ಅಂತಾನೆ ತೆಗೆದಿಡ್ತಾರೆ. ಮತ್ತೂ ಅದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನ ಸಾಯಿ ಲೇಔಟ್ ಇಂದ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸಾಯಿ ಲೇಔಟ್ ಅಲ್ಲಂತೂ ಪ್ರತಿ ಸಾರಿ ಮಳೆ ಆದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳು ಓಡೋಡ್ ಬರೋದು, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು, ಒಂದ್ 4 ಮೋಟರ್ ಆನ್ ಮಾಡಿಸಿ ಎಲ್ಲಾ ನೀರು ತೆರವು ಮಾಡೋದು, ಹೋಗ್ಬಿಡೋದು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಅಲ್ಲಿ ಅಸಲಿಗೆ ಏನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೋಬೇಕು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಇದು ಸಾಯಿ ಲೇಔಟ್ ಪರ್ಟಿಕ್ಯುಲರ್ಲಿ. ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ. ಬಿಬಿಎಂಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಅಂತ ಕೋಟಿ ಕೋಟಿ ದುಡ್ಡಿಡ್ತಾರೆ ಬಜೆಟ್ ಅಲ್ಲಿ.
ಶ್ರೀಪಾದ್, ಬಿಬಿಎಂಪಿ ಕಳೆದ 10-20 ವರ್ಷಗಳಿಂದ ಅತಿ ಸೂಕ್ಷ್ಮ ಪ್ರದೇಶಗಳು ತಗ್ಗು ಪ್ರದೇಶಗಳು ಅಂತ ಹೇಳಿ ಪಟ್ಟಿಯನ್ನೇನೋ ಮಾಡ್ತಾ ಇದೆ. ಆದ್ರೆ ಆ ಪಟ್ಟಿಯಿಂದ ಒಂದೇ ಒಂದು ಪ್ರದೇಶವನ್ನ ಕೂಡ ಅದು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿ ಸತಿ 150, 180 ಅಂತ ಪಟ್ಟಿಯನ್ನ ಕೊಡುತ್ತೆ. ಆದ್ರೆ ಆ ನಂಬರ್ ಇದೆಲ್ಲ ಅದು ಸೇಮ್ ಪ್ರಾಬ್ಲಿ ಸಿಸ್ಟಮ್ ಅಲ್ಲಿ ಡೇಟಾ ಸೆಲೆಕ್ಟ್ ಆಗಿರುತ್ತೆ. ಅದನ್ನೇ ಪ್ರತಿ ಸತಿ ಕೂಡ ಮಾಧ್ಯಮದವರಿಗೆ ಬಿಡುಗಡೆಯನ್ನ ಮಾಡ್ತಾರೆ ಕಾಣುತ್ತೆ. ಅದರಿಂದ 10 ಕಮ್ಮಿ ಆಯ್ತು, 20 ಕಮ್ಮಿ ಆಯ್ತು ಅಂತ ಹೇಳಿರುವಂತಹ ಉದಾಹರಣೆಗಳೇ ಇಲ್ಲ. ಇನ್ನು ತಗ್ಗು ಪ್ರದೇಶ, ಅದರಲ್ಲೂ ಪ್ರಮುಖವಾಗಿ ಮಳೆಹಾನಿ ಪ್ರದೇಶದ ಪಟ್ಟಿಯಲ್ಲಿ ಸಾಯಿ ಲೇಔಟ್ ಪ್ರತಿ ವರ್ಷ ಕೂಡ ಇರುತ್ತೆ. ಈ ಬಾರಿ ಕೂಡ ಬಂದಂತಹ ಪ್ರೀ ಮಾನ್ಸೂನ್ ಶವರ್ಗೆ ಸಾಯಿ ಲೇಔಟ್ ಜಲಾವೃತ ಆಗಿದೆ. ಸೊ ಈಗಲೂ ಕೂಡ ವಾಟರ್ ಲ್ಯಾಗಿಂಗ್ ಇರುವಂತದ್ದು. ಅಂದ್ರೆ ಈಗಾಗಲೇ 150ಕ್ಕೂ ಹೆಚ್ಚು ಜನರನ್ನ ಸಾಯಿ ಲೇಔಟ್ ನ ಬಡಾವಣೆಯ ನೆಲಮಹಡಿಯಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡಲಾಗಿದೆ. ಆದ್ರೆ ಮತ್ತೊಂದಿಷ್ಟು ಜನ ಒಳಭಾಗದಲ್ಲಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎನ್ಡಿಆರ್ಎಫ್ ಟೀಮ್ ನಿಂದ ಬೋಟ್ ಗಳನ್ನ ತರಿಸೋ ಮೂಲಕ ಅವರ ಕಾರ್ಯಾಚರಣೆಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಸರಿಸುಮಾರು 200ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಮಾಡಿದ್ರು. ಅದರಲ್ಲಿ ತುಂಬಾ ಪೇಷಂಟ್ಸ್ ಇದ್ರು, ಅವರನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಸಾಕು ಪ್ರಾಣಿಗಳನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಜೊತೆಗೆ ಮೈಕ್ಗಳ ಮೂಲಕ ಅನೌನ್ಸ್ಮೆಂಟ್ ಅನ್ನ ಮಾಡಿ ಯಾವುದೇ ರೀತಿಯಾಗಿ ಭಯಪಡುವಂತಹ ಅಗತ್ಯ ಇಲ್ಲ, ನೀವು ಇರುವ ಕಡೆಗಳಿಗೆ ನಾವು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅವರನ್ನ ನಿರಂತರವಾಗಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಜಲಾವೃತ ಆಗಿರುವಂತಹ ರಸ್ತೆಯಿಂದ ಜನ ಏನಾದ್ರೂ ಆ ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಟ್ರ್ಯಾಕ್ಟರ್ಗಳನ್ನ ಜೆಸಿಬಿಗಳನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಟ್ರಿಪ್ಗಳಲ್ಲಿ ಜೆಸಿಬಿಗಳಲ್ಲಿ ನಿಂತ್ಕೊಂಡು ಕೆಲವರನ್ನ ರಕ್ಷಣೆ ಮಾಡಿದ್ರು. ಟ್ರ್ಯಾಕ್ಟರ್ಗಳಲ್ಲಿ ಒಂದಿಷ್ಟು ಜನರನ್ನ ಹತ್ತಿಸ್ಕೊಂಡು ಅವರೇನಾದ್ರೂ ಬೇರೆ ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ದಡದಲ್ಲಿ ಹೋಗುವಂತದನ್ನ ಕೂಡ ನೋಡಬಹುದಾಗಿದೆ. ಇನ್ನೂ ಕೂಡ ಈ ಒಂದು ರಸ್ತೆಯಲ್ಲಿ ನೀರಿರುವಂತದ್ದು. ಟೂ ವೀಲರ್ ಅವರು ಹೇಗೆ ಹೋಗ್ತಿದ್ದಾರೆ ನೀವು ನೋಡಬಹುದು. ಸ್ವಲ್ಪ ಮಟ್ಟಿಗೆ ನೀರಿನ ಮಟ್ಟ ಕಮ್ಮಿ ಆದ್ರೂ ಕೂಡ ಅದೇ ರೀತಿಯಾಗಿದೆ. ಯಾಕಂದ್ರೆ ಹೋಗ್ಲಿಕ್ಕೆ ಇಲ್ಲೂ ಕೂಡ ಜಾಗ ಇಲ್ಲ. ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಸೇರುವಂತಹ ಓಕೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಆಗುತ್ತೆ. ದೀಪ್ತಿ, ತಾವು ಗಮನಿಸ್ತಾ ಇದ್ರಿ ಸಾಯಿ ಲೇಔಟ್ ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪ್ತಿ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೊಂದು ಸಹಾಯವಾಣಿ ಅಂತ ಇವರು ಓಪನ್ ಮಾಡ್ತಾರೆ ಬಿಬಿಎಂಪಿ ಅವರು. ಅದರಲ್ಲಿ ನೀವು ಒಂದೇ ಒಂದು ನಂಬರ್ ಅನ್ನು ಟ್ರೈ ಮಾಡಿದ್ರು ಕೂಡ ಯಾವುದೇ ನಂಬರ್ ರೀಚ್ ಆಗೋದಿಲ್ಲ. ಈ ರೀತಿ ಸಹಾಯವಾಣಿ ಯಾವ ಪುರುಷಾರ್ಥಕ್ಕೆ? ಬಿಬಿಎಂಪಿ ಅವರು ನೈತಿಕತೆ ಇದ್ರೆ ಇದಕ್ಕೆ ಉತ್ತರ ಕೊಡಬೇಕು. ಇಡೀ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಒಂದೇ ಒಂದು ಮಳೆ, ಒಂದು ಅರ್ಧ ಗಂಟೆ ನೋಡಿ ಎಲ್ಲ ಬೋಟ್ಗಳು ಹೆಂಗೆ ಆಚೆ ಬಂದಿವೆ. ಇವನು ಎಲ್ಲಿಟ್ಟಿದ್ರೋ ಏನ್ ಕಥೆನೋ. ಬಿಬಿಎಂಪಿ ಅವರಿಗೆ ನಾಚಿಕೆ ಆಗ್ಬೇಕು. ಪ್ರತಿ ವರ್ಷ ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಆ ಬಿಬಿಎಂಪಿಯ ಬಜೆಟ್ ನಲ್ಲಿ ಕೋಟಿ ರೂಪಾಯಿಯನ್ನ ಇದಕ್ಕೆ ಅಂತಾನೆ ತೆಗೆದಿಡ್ತಾರೆ. ಮತ್ತೂ ಅದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನ ಸಾಯಿ ಲೇಔಟ್ ಇಂದ ನಮ್ಮ ಪ್ರತಿನಿಧಿ ದೀಪ್ತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸಾಯಿ ಲೇಔಟ್ ಅಲ್ಲಂತೂ ಪ್ರತಿ ಸಾರಿ ಮಳೆ ಆದಾಗಲೊಮ್ಮೆ ಇದೇ ರೀತಿಯ ಸಮಸ್ಯೆ. ಬಿಬಿಎಂಪಿ ಆಯುಕ್ತರು ಅಧಿಕಾರಿಗಳು ಓಡೋಡ್ ಬರೋದು, ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು, ಒಂದ್ 4 ಮೋಟರ್ ಆನ್ ಮಾಡಿಸಿ ಎಲ್ಲಾ ನೀರು ತೆರವು ಮಾಡೋದು, ಹೋಗ್ಬಿಡೋದು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಅಲ್ಲಿ ಅಸಲಿಗೆ ಏನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೋಬೇಕು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಇದು ಸಾಯಿ ಲೇಔಟ್ ಪರ್ಟಿಕ್ಯುಲರ್ಲಿ. ಇದನ್ನು ಹೊರತುಪಡಿಸಿದ್ರೆ ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ. ಬಿಬಿಎಂಪಿ ಅವರು ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆ ಅಂತ ಕೋಟಿ ದುಡ್ಡಿಡ್ತಾರೆ ಬಜೆಟ್ ಅಲ್ಲಿ. ಶ್ರೀಪಾದ್, ಬಿಬಿಎಂಪಿ ಕಳೆದ 10-20 ವರ್ಷಗಳಿಂದ ಅತಿ ಸೂಕ್ಷ್ಮ ಪ್ರದೇಶಗಳು ತಗ್ಗು ಪ್ರದೇಶಗಳು ಅಂತ ಹೇಳಿ ಪಟ್ಟಿಯನ್ನೇನೋ ಮಾಡ್ತಾ ಇದೆ. ಆದ್ರೆ ಆ ಪಟ್ಟಿಯಿಂದ ಒಂದೇ ಒಂದು ಪ್ರದೇಶವನ್ನ ಕೂಡ ಅದು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿ ಸತಿ 150, 180 ಅಂತ ಪಟ್ಟಿಯನ್ನ ಕೊಡುತ್ತೆ. ಆದ್ರೆ ಆ ನಂಬರ್ ಇದೆಲ್ಲ ಅದು ಸೇಮ್ ಪ್ರಾಬ್ಲಿ ಸಿಸ್ಟಮ್ ಅಲ್ಲಿ ಡೇಟಾ ಸೆಲೆಕ್ಟ್ ಆಗಿರುತ್ತೆ. ಅದನ್ನೇ ಪ್ರತಿ ಸತಿ ಕೂಡ ಮಾಧ್ಯಮದವರಿಗೆ ಬಿಡುಗಡೆಯನ್ನ ಮಾಡ್ತಾರೆ ಕಾಣುತ್ತೆ. ಅದರಿಂದ 10 ಕಮ್ಮಿ ಆಯ್ತು, 20 ಕಮ್ಮಿ
ಕಮ್ಮಿ ಆಯ್ತು ಅಂತ ಹೇಳಿರುವಂತಹ ಉದಾಹರಣೆಗಳೇ ಇಲ್ಲ. ಇನ್ನು ತಗ್ಗು ಪ್ರದೇಶ, ಅದರಲ್ಲೂ ಪ್ರಮುಖವಾಗಿ ಮಳೆಹಾನಿ ಪ್ರದೇಶದ ಪಟ್ಟಿಯಲ್ಲಿ ಸಾಯಿ ಲೇಔಟ್ ಪ್ರತಿ ವರ್ಷ ಕೂಡ ಇರುತ್ತೆ. ಈ ಬಾರಿ ಕೂಡ ಬಂದಂತಹ ಪ್ರೀ ಮಾನ್ಸೂನ್ ಶವರ್ಗೆ ಸಾಯಿ ಲೇಔಟ್ ಜಲಾವೃತ ಆಗಿದೆ. ಸೊ ಈಗಲೂ ಕೂಡ ವಾಟರ್ ಲ್ಯಾಗಿಂಗ್ ಇರುವಂತದ್ದು. ಅಂದ್ರೆ ಈಗಾಗಲೇ 150ಕ್ಕೂ ಹೆಚ್ಚು ಜನರನ್ನ ಸಾಯಿ ಲೇಔಟ್ ನ ಬಡಾವಣೆಯ ನೆಲಮಹಡಿಯಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡಲಾಗಿದೆ. ಆದ್ರೆ ಮತ್ತೊಂದಿಷ್ಟು ಜನ ಒಳಭಾಗದಲ್ಲಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎನ್ಡಿಆರ್ಎಫ್ ಟೀಮ್ ನಿಂದ ಬೋಟ್ ಗಳನ್ನ ತರಿಸೋ ಮೂಲಕ ಅವರ ಕಾರ್ಯಾಚರಣೆಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಸರಿಸುಮಾರು 200ಕ್ಕೂ ಹೆಚ್ಚು ಜನರ ರಕ್ಷಣೆಯನ್ನ ಮಾಡಿದ್ರು. ಅದರಲ್ಲಿ ತುಂಬಾ ಪೇಷಂಟ್ಸ್ ಇದ್ರು, ಅವರನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಸಾಕು ಪ್ರಾಣಿಗಳನ್ನ ಕೂಡ ರಕ್ಷಣೆ ಮಾಡಿರುವಂತದ್ದು. ಜೊತೆಗೆ ಮೈಕ್ಗಳ ಮೂಲಕ ಅನೌನ್ಸ್ಮೆಂಟ್ ಅನ್ನ ಮಾಡಿ ಯಾವುದೇ ರೀತಿಯಾಗಿ ಭಯಪಡುವಂತಹ ಅಗತ್ಯ ಇಲ್ಲ, ನೀವು ಇರುವ ಕಡೆಗಳಿಗೆ ನಾವು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅವರನ್ನ ನಿರಂತರವಾಗಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಜಲಾವೃತ ಆಗಿರುವಂತಹ ರಸ್ತೆಯಿಂದ ಜನ ಏನಾದ್ರೂ ಆ ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಟ್ರ್ಯಾಕ್ಟರ್ಗಳನ್ನ, ಜೆಸಿಬಿಗಳನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂತ